ಹಾಯ್ ಥಿಂಕರ್ಸ್, ನಮ್ಮ ಪ್ರಪಂಚದಲ್ಲಿ ಹಲವಾರು ತರಹದ ಧರ್ಮಗಳಿವೆ. ಉದಾಹರಣೆಗೆ ಹಿಂದೂಯಿಸಮ್, ಮುಸ್ಲಿಂ, ಕ್ರಿಶ್ಚಿಯಾನಿಟಿ, ಬುದ್ಧಿಸಮ್, ಈ ರೀತಿ ಹಲವಾರು ಧರ್ಮಗಳಿವೆ. ಯಾರಿಗೆ ಯಾವ ಧರ್ಮ ಸರಿ ಅನಿಸುತ್ತೋ ಅದನ್ನು ಅವರು ಫಾಲೋ ಮಾಡ್ತಾರೆ. ಅದೇ ರೀತಿ ಒಂದೊಂದು ಧರ್ಮದಲ್ಲೂ ಕೂಡ ಒಂದೊಂದು ತರಹದ ಕಲ್ಚರ್ ಅನ್ನೋದು ಇರುತ್ತೆ. ಈಗ ನಮ್ಮ ಧರ್ಮದ ಕಲ್ಚರ್ ಅನ್ನೋದು ಅವರಿಗೆ ವಿಚಿತ್ರವಾಗಿ ಕಾಣಿಸ್ಬೋದು. ಅದೇ ರೀತಿ ಅವರ ಧರ್ಮದ ಕಲ್ಚರ್ ಅನ್ನೋದು ಖಂಡಿತ ನಮಗೂ ಕೂಡ ವಿಚಿತ್ರವಾಗಿ ಕಾಣಿಸುತ್ತೆ. ಆದರೆ ಈಗ ನಾನು ತೋರಿಸೋಕೆ ಹೊರಟಿರುವಂಥ ಕಲ್ಚರ್ ಖಂಡಿತ ನಿಮ್ಮನ್ನು ಆಶ್ಚರ್ಯ ಪಡೋ ರೀತಿ ಮಾಡುತ್ತೆ, ಅದರಲ್ಲಿ ಸಂದೇಹನೇ ಇಲ್ಲ. ಹಾಗಿದ್ರೆ ಬನ್ನಿ, ನಮ್ಮ ಪ್ರಪಂಚದಲ್ಲಿರುವ ಅತ್ಯಂತ ವಿಚಿತ್ರವಾದ ಬುಡಕಟ್ಟು ಜನರ ಬಗ್ಗೆ ಹಾಗೂ ಅವರ ವಿಚಿತ್ರವಾದ ಕಲ್ಚರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಇನ್ನು ತಡ ಮಾಡುವುದು ಬೇಡ ಗುರು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ 7, ಬ್ಲ್ಯಾಕ್ ಟೀತ್. ಕೆಲವರು ತಮ್ಮ ಹಲ್ಲುಗಳನ್ನ ದಿನಕ್ಕೆ 2 ಬಾರಿ ಬ್ರಷ್ ಮಾಡ್ತಾರೆ. ಇನ್ನು ಕೆಲವರು ರೆಗ್ಯುಲರ್ ಆಗಿ ಡೆಂಟಿಸ್ಟ್ ಬಳಿ ಹೋಗಿ ಹಲ್ಲುಗಳನ್ನ ಕ್ಲೀನ್ ಮಾಡಿಸ್ತಾರೆ. ಇದೆಲ್ಲ ಮಾಡೋದಕ್ಕೆ ಕಾರಣ ಏನು ಹೇಳಿ? ತಮ್ಮ ಹಲ್ಲುಗಳನ್ನ ಬಿಳಿಯಾಗಿರಿಸಲು ಅಲ್ವಾ? ಆದ್ರೆ ಬಿಳಿ ಬಣ್ಣದಲ್ಲಿ ಹೊಳಿತಾ ಇರುವ ಹಲ್ಲುಗಳನ್ನ ಯಾರಾದ್ರೂ ಬೇಕಂತಾರೆ ಈ ರೀತಿ ಅಸಹ್ಯಕರವಾಗಿ ಕಪ್ಪು ಬಣ್ಣದಲ್ಲಿ ಕಾಣುವ ತರ ಮಾಡಿಕೊಳ್ತಾರ? ಇಲ್ಲ ಅಲ್ವಾ? ಆದ್ರೆ ಜಪಾನ್ ನಲ್ಲಿರುವ ಸಮುರಾಯಿ ಅನ್ನುವ ಜನಾಂಗದವರು ಮಾತ್ರ ಅವರ ಹಲ್ಲುಗಳನ್ನ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲಿ ಕಾಣುವ ತರ ಮಾಡಲು ತುಂಬಾನೇ ಕಷ್ಟಪಡ್ತಾರೆ. ನೀವೇ ಹೇಳಿ, ಯಾರಾದ್ರೂ ಸ್ಮೈಲ್ ಮಾಡಿದಾಗ ಹಲ್ಲುಗಳು ಸ್ವಲ್ಪ ಯೆಲ್ಲೋ ಕಲರ್ ಇದ್ರೇನೆ ಜನ ಅಸಹ್ಯವಾಗಿ ನೋಡ್ತಾರೆ. ಅಂತದ್ರಲ್ಲಿ ಸುಂದರವಾಗಿರುವ ಹಲ್ಲುಗಳನ್ನ ಕೂಡ ಈ ಜನರು ಕಪ್ಪು ಬಣ್ಣಕ್ಕೆ ಬದಲಾಯಿಸಿಕೊಳ್ಳಲು ಟ್ರೈ ಮಾಡ್ತಾರೆ. ಆ ಜನಾಂಗದ ಪ್ರಕಾರ ಅವರ ಹಲ್ಲುಗಳು ಎಷ್ಟೊಂದು ಕಪ್ಪಾಗಿರುತ್ತೋ ಅವರು ಅಷ್ಟೊಂದು ಸುಂದರವಾಗಿ ಕಾಣಿಸ್ತೀವಿ ಅನ್ನೋದು ಅವರ ಅಭಿಪ್ರಾಯ. ಅಷ್ಟಕ್ಕೂ ಇವರಿಗೆ ಈ ವಿಚಿತ್ರವಾದ ಯೋಚನೆ ಹೇಗೆ ಬಂತು ಅಂದ್ರೆ, ಹಿಂದಿನ ಕಾಲದ ಜಪಾನ್ ನಲ್ಲಿ ಎಲ್ಲಾ ವಸ್ತುಗಳು ಹೆಚ್ಚಾಗಿ ಕಪ್ಪು ಬಣ್ಣದಲ್ಲಿ ಸುಂದರವಾಗಿ ಇರ್ತಾ ಇದ್ವು. ಇದರಿಂದ ಆಗಿನ ಕಾಲದ ಜನರಿಗೆ ಅವರ ಹಲ್ಲುಗಳು ಕಪ್ಪು ಬಣ್ಣದಲ್ಲಿ ಇದ್ರೆ ಅವರು ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತೀವಿ ಅಂತ ಅನ್ಕೊಳ್ತಾರೆ. ಈ ರೀತಿಯಲ್ಲಿ ಹಲ್ಲುಗಳಿಗೆ ಕಪ್ಪು ಬಣ್ಣವನ್ನ ಹಚ್ಚುವುದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಅಲ್ಲಿನ ಹುಡುಗಿಯರು ಮಾತ್ರವೇ ಮಾಡ್ತಾರೆ. ಅದರಲ್ಲೂ 18 ವರ್ಷ ತುಂಬಿದ ಮೇಲೆ ಎಲ್ಲಾ ಹುಡುಗಿಯರು ಅವರ ಹಲ್ಲುಗಳಿಗೆ ಕಪ್ಪು ಬಣ್ಣ ಹಚ್ಚುವುದಕ್ಕೆ ಶುರು ಮಾಡ್ತಾರೆ. ಈ ಪದ್ಧತಿಯನ್ನ ಒಹಾಗುರು ಎಂದು ಕರೀತಾರೆ. ಆದ್ರೆ 18ನೇ ಶತಮಾನದಲ್ಲಿ ಜಪಾನಿನ ಮೇಜಿ ಯರ ಅನ್ನುವ ರಾಜ ಈ ಪದ್ಧತಿಯನ್ನ ಎಲ್ಲರೂ ನಿಲ್ಲಿಸಿ ಎಂದು ಆದೇಶ ಕೊಡ್ತಾನೆ. ಯಾಕಂದ್ರೆ ಆ ಸಮಯದಲ್ಲಿ ವೆಸ್ಟರ್ನ್ ಜನರು ಇವರ ದೇಶಕ್ಕೆ ಬಂದು ಅವರ ಪ್ರಜೆಗಳ ಈ ವಿಚಿತ್ರವಾದ ಪದ್ಧತಿಯನ್ನು ನೋಡಿ ತುಂಬಾನೇ ಅಸಹ್ಯ ಪಡ್ತಾರೆ. ಈ ವಿಷಯ ರಾಜನ ಕಿವಿಗೆ ಕೂಡ ಬೀಳುತ್ತೆ. ಅದಕ್ಕೆ ಅವರ ಪ್ರಜೆಗಳಿಗೆ ಇನ್ಮೇಲೆ ಯಾರು ಕೂಡ ಹಲ್ಲುಗಳಿಗೆ ಕಪ್ಪು ಬಣ್ಣವನ್ನ ಹಾಕ್ಬೇಡಿ ಎಂದು ಆದೇಶ ಮಾಡ್ತಾನೆ. ರಾಜನ ಮಾತಿಗೆ ಬೆಲೆ ಕೊಟ್ಟು ಕೆಲವರು ಈ ಪದ್ಧತಿಯನ್ನ ನಿಲ್ಲಿಸ್ತಾರೆ. ಆದ್ರೆ ಇನ್ನು ಕೆಲವರು ಈಗಲೂ ಕೂಡ ಈ ವಿಚಿತ್ರವಾದ ಪದ್ಧತಿಯನ್ನ ಪಾಲನೆ ಮಾಡ್ತಿದ್ದಾರೆ. ನಂಬರ್ 6, ಬ್ಲಾಕ್ ನೋಸ್. ಈ ವಿಚಿತ್ರವಾದ ಬುಡಕಟ್ಟು ಜನ ನಮ್ಮ ದೇಶದಲ್ಲಿನ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಇವರನ್ನ ಅಪಟಾಣಿ ಟ್ರೈಬ್ಸ್ ಎಂದು ಕರೀತಾರೆ. ಇವರು ಇಷ್ಟೊಂದು ವಿಚಿತ್ರವಾಗಿ ಮೂಗಿಗೆ 2 ಎಕ್ಸ್ಟ್ರಾ ರಂಧ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ, ಒಂದು ಸಮಯದಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಅವರ ಮಧ್ಯೆ ಅಷ್ಟೊಂದು ಡಿಫರೆನ್ಸ್ ಏನು ಇರ್ತಾ ಇರ್ಲಿಲ್ಲ. ಅದಕ್ಕೆ ಎಲ್ಲರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣಬೇಕು ಅಂತ ಆ ಬುಡಕಟ್ಟು ಜನಾಂಗದಲ್ಲಿರುವ ಮಹಿಳೆಯರು ಈ ತರ ಮೂಗಿನ ಮೇಲೆ 2 ರಂಧ್ರಗಳನ್ನ ಮಾಡ್ಕೊಂಡು ಅದರಲ್ಲಿ ಮರದ ತುಂಡುಗಳನ್ನ ಇಟ್ಕೊಳ್ತಾರೆ. ಹಣೆಯಿಂದ ಮೂಗಿನವರೆಗೂ ಈ ತರಹದ ಕಪ್ಪು ಬಣ್ಣದ ಗೆರೆ ಹಾಗೂ ಗಲ್ಲದ ಮೇಲೆ ಕೂಡ ಸುಮಾರು 5 ಗೆರೆಗಳಿನ ಟ್ಯಾಟೂ ಅನ್ನ ಹಾಕಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಈ ಪದ್ಧತಿಯನ್ನ ಯಾಪಿ ಹಿಲ್ಲೋ ಎಂದು ಕರೀತಾರೆ. ಆದ್ರೆ 1970ರಲ್ಲಿ ಈ ಪದ್ಧತಿಯನ್ನ ಅಲ್ಲಿನ ಗವರ್ನಮೆಂಟ್ ಬ್ಯಾನ್ ಮಾಡುತ್ತೆ. ಇದರಿಂದ ಈಗಿನ ಜನರೇಷನ್ ಅವರಲ್ಲಿ ಈ ಪದ್ಧತಿ ಕಾಣುವುದಿಲ್ಲ. ಆದ್ರೆ ಈಗಲೂ ಕೂಡ ಈ ತರಹದ ಪದ್ಧತಿಯನ್ನ ಪಾಲಿಸಿದ್ದ ಸುಮಾರು 500ಕ್ಕೂ ಹೆಚ್ಚು ಅಜ್ಜಿಯರು ಇಲ್ಲಿ ಕಂಡು ಬರ್ತಾರೆ. ನಂಬರ್ 5, ಹಿಂಬಾ ಟ್ರೈಬ್ಸ್. ಆಫ್ರಿಕಾದ ನಮಿಬಿಯಾ ದೇಶದಲ್ಲಿ ಈ ವಿಚಿತ್ರವಾದ ಬುಡಕಟ್ಟು ಜನರು ಕಂಡು ಬರ್ತಾರೆ. ಈ ಬುಡಕಟ್ಟಿನಲ್ಲಿರುವ ಮಹಿಳೆಯರು ಮತ್ತು ಹುಡುಗಿಯರು ಅವರ ಕೂದಲುಗಳಿಗೆ ಈ ರೀತಿ ಕೆಂಪು ಬಣ್ಣದ ಮಣ್ಣನ್ನ ಹಚ್ಚಿಕೊಳ್ತಾರೆ. ಅಷ್ಟೇ ಅಲ್ಲ, ಇವರ ದೇಹದ ಮೇಲೆ ಕೂಡ ಈ ಕೆಂಪು ಬಣ್ಣದಲ್ಲಿರುವ ಮಣ್ಣನ್ನ ಹಚ್ಚಿಕೊಳ್ತಾರೆ. ಈ ತರ ಯಾಕೆ ಮಾಡ್ತಾರೆ ಅಂದ್ರೆ, ಸೂರ್ಯನ ಅಪಾಯಕಾರಿ ಕಿರಣಗಳಿಂದ ತಮ್ಮ ಚರ್ಮವನ್ನ ಕಾಪಾಡಿಕೊಳ್ಳಲು ಹಾಗೂ ಕೂದಲುಗಳನ್ನ ಡೆಕೋರೇಟ್ ಮಾಡಿಕೊಳ್ಳಲು ಈ ರೀತಿ ಮಾಡ್ತಾರೆ. ಇವರು ತುಂಬಾ ತರಹದ ಹೇರ್ ಸ್ಟೈಲ್ ಮಾಡಿಕೊಳ್ತಾರೆ. ಆ ಹೇರ್ ಸ್ಟೈಲ್ ಗಳನ್ನ ನೋಡಿ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಕೂಡ ನಾವು ತಿಳ್ಕೋಬಹುದು. ಅಂದ್ರೆ ಮದುವೆ ಆದವರ ಹೇರ್ ಸ್ಟೈಲ್ ಮದುವೆ ಆಗದವರ ಹೇರ್ ಸ್ಟೈಲ್ ಗಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಈಗ 3 ಜಡೆಯನ್ನ ಹಾಕಿದ್ರೆ ಅವರು ಸಿಂಗಲ್ ಅಂತ, ಅದೇ 6 ಜಡೆ ಹಾಕಿದ್ರೆ ಆಕೆಗೆ ಮದುವೆ ಆಗಿದೆ ಅಂತ. ಈ ರೀತಿ ಇನ್ನೂ ವಿಭಿನ್ನವಾದ ಹೇರ್ ಸ್ಟೈಲ್ ಗಳು ಅವರು ಸಿಂಗಲ್ ಆಗಿ ಇದ್ದಾರಾ ಇಲ್ವಾ ಅಂತ ಸೂಚಿಸುತ್ತೆ. ಚಿಕ್ಕವರಿದ್ದಾಗಲೇ ಅವರಿಗೆ ಈ ಪದ್ಧತಿಯನ್ನ ಅಭ್ಯಾಸ ಮಾಡಿಸ್ತಾರೆ. ನಂಬರ್ 4, ಲೋ ಹ್ಯಾಂಗರ್ಸ್. ಭೂಮಿಯ ಮೇಲಿರುವ 3ನೇ ಅತ್ಯಂತ ದೊಡ್ಡ ಐಲ್ಯಾಂಡ್ ಆಗಿರುವ ಬೋರ್ನಿಯಾದಲ್ಲಿ 200ಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗಗಳು ಬದುಕ್ತಾ ಇದ್ದಾರೆ. ಅದರಲ್ಲಿ ಡಯಾಕ್ ಅನ್ನುವ ಜನಾಂಗ ಕೂಡ ಒಂದು. ಈ ಐಲ್ಯಾಂಡ್ ನಲ್ಲಿರುವ ಪ್ರತಿಯೊಂದು ಜನಾಂಗಕ್ಕೂ ಪ್ರತ್ಯೇಕವಾದ ಪದ್ಧತಿಗಳಿವೆ. ಅದೇ ರೀತಿಯಲ್ಲಿ ಈ ಡಯಾಕ್ ಅನ್ನುವ ಜನಾಂಗಕ್ಕೆ ಕೂಡ ಒಂದು ಪ್ರತ್ಯೇಕ
ಪ್ರತ್ಯೇಕವಾದ ಪದ್ಧತಿ ಇದೆ. ಈ ಪದ್ಧತಿ ಏನಂದ್ರೆ ಈ ಜನಾಂಗದಲ್ಲಿರುವ ಮಹಿಳೆಯರಿಗೆ ಇಷ್ಟೊಂದು ಉದ್ದವಾಗಿರುವ ಕಿವಿಗಳು ಇರುತ್ತೆ. ಅದು ಕೂಡ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರವೇ ಇರುತ್ತೆ. ಒಂದು ಹೆಣ್ಣು ಮಗುವಿಗೆ 4 ವರ್ಷ ತುಂಬಿದ ಕೂಡ್ಲೆ ಭಾರವಾದ ಇಯರ್ ರಿಂಗ್ಸ್ ಅನ್ನ ಧರಿಸ್ತಾರೆ. ಅವರ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ಅವರ ಇಯರ್ ರಿಂಗ್ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಇದರಿಂದ ಅವರ ಕಿವಿಗಳು ಹೆಚ್ಚು ಉದ್ದವಾಗಿ ಹಿಗ್ಗುತ್ತವೆ. ಅಷ್ಟಕ್ಕೂ ಈ ಪದ್ಧತಿಯನ್ನ ಇವರು ಯಾಕೆ ಫಾಲೋ ಮಾಡ್ತಾರೆ ಅಂದ್ರೆ ಎಲ್ಲಾ ಬುಡಕಟ್ಟು ಜನರಿಗಿಂತ ಇವರು ತುಂಬಾನೇ ವಿಭಿನ್ನವಾಗಿ ಕಾಣಿಸಬೇಕು ಅಂತ ಈ ರೀತಿ ಮಾಡ್ತಾರೆ. ನಂಬರ್ 3, ಜೋಯ್ ಟ್ರೈಬ್ಸ್. ಬ್ರೆಜಿಲ್ ನಲ್ಲಿರುವ ಅಮೆಜಾನ್ ಮಳೆಕಾಡಿನಲ್ಲಿ ಕೂಡ ಹಲವಾರು ವಿಚಿತ್ರವಾದ ಬುಡಕಟ್ಟು ಜನಾಂಗಗಳಿವೆ. ಅವರಲ್ಲಿ ಈ ಜೋಯ್ ಟ್ರೈಬ್ಸ್ ಕೂಡ ಒಬ್ರು. ಈ ಜನಾಂಗದವರು ತುಂಬಾನೇ ವಿಚಿತ್ರವಾಗಿ ಗಲ್ಲದಲ್ಲಿ ಒಂದು ಉದ್ದವಾದ ಮರದ ತುಂಡನ್ನ ಇಟ್ಕೊಳ್ತಾರೆ. ಅಷ್ಟೇ ಅಲ್ಲ, ಇವರಲ್ಲಿ ಯಾರು ಕೂಡ ಬಟ್ಟೆಗಳನ್ನೇ ಧರಿಸೋದಿಲ್ಲ. ಈ ಜನಾಂಗದಲ್ಲಿ ಕೇವಲ 150 ಜನ ಮಾತ್ರ ಬದುಕಿದ್ದಾರೆ. ಅಮೆಜಾನ್ ಮಳೆಕಾಡಿನಲ್ಲಿ ವಾಸ ಮಾಡುವ ಬುಡಕಟ್ಟು ಜನರು ನಾರ್ಮಲ್ ಆಗಿ ತುಂಬಾನೇ ಅಪಾಯಕಾರಿಯಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಹೊರಗಿನ ಮನುಷ್ಯರನ್ನ ಭೇಟಿಯಾಗಲು ಅವರು ಇಷ್ಟನೇ ಪಡೋದಿಲ್ಲ. ಒಂದು ವೇಳೆ ಯಾರಾದ್ರೂ ಅವರನ್ನ ಭೇಟಿಯಾಗಲು ಪ್ರಯತ್ನಿಸಿದ್ರೆ ಅವರನ್ನ ತುಂಬಾನೇ ಭಯಂಕರವಾಗಿ ಕೊಲೆ ಮಾಡ್ತಾರೆ. ಆದ್ರೆ ಈ ಜನರು ಅಷ್ಟೊಂದು ಅಗ್ರೆಸಿವ್ ಆಗಿ ಏನು ಇರೋದಿಲ್ಲ. ತುಂಬಾನೇ ಫ್ರೆಂಡ್ಲಿ ನೇಚರ್ ಅನ್ನ ಹೊಂದಿರ್ತಾರೆ. ಇವರು ಹೆಚ್ಚಾಗಿ ಕಸಾವ ಅನ್ನುವ ಗೆಣಸನ್ನ ತಿಂದು ಬದುಕ್ತಾರೆ. ಜೊತೆಗೆ ಆಗಾಗ ಮಾಂಸವನ್ನ ಕೂಡ ತಿಂತಾರೆ. ಅದರಲ್ಲೂ ಕೋತಿಗಳ ಮಾಂಸವನ್ನ ಇವರು ಹೆಚ್ಚಾಗಿ ತಿಂದು ಬದುಕ್ತಾರೆ. ಈ ಜನಾಂಗದಲ್ಲಿರುವ ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ಈ ತರ ತುಟಿಯ ಕೆಳಗಡೆ ಒಂದು ರಂಧ್ರ ಮಾಡ್ಕೊಂಡು ಅದರಲ್ಲಿ ಈ ತರ ಮರದ ತುಂಡನ್ನ ಇಟ್ಕೊಳ್ತಾರೆ. ಈ ವಿಚಿತ್ರವಾದ ಪದ್ಧತಿಯನ್ನ ಈಗಲೂ ಕೂಡ ಅಲ್ಲಿನ ಜನರು ಫಾಲೋ ಮಾಡ್ತಿದ್ದಾರೆ. ನಂಬರ್ 2, ಲೋಟಸ್ ಫೂಟ್. ನಮ್ಮಲ್ಲಿ ಹೆಣ್ಣು ಮಕ್ಕಳು ಅವರ ಪಾದಗಳನ್ನ ಕೂಡ ಸುಂದರವಾಗಿರಿಸಲು ತುಂಬಾನೇ ಜಾಗ್ರತೆ ಪಡ್ತಾರೆ. ಆದ್ರೆ ಚೈನಾದಲ್ಲಿರುವ ಒಂದು ಜನಾಂಗದವರ ಪಾದಗಳನ್ನ ನೋಡಿ. ಈ ಪಾದಗಳನ್ನ ನೋಡಿದ್ಮೇಲೆ ಇವರಿಗೆ ಯಾವ್ದೋ ಡಿಸೀಸ್ ಬಂದು ಈ ತರ ಆಗಿರ್ಬೋದು ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಇವರು ಬೇಕಂತಲೇ ಅವರ ಪಾದಗಳನ್ನ ಈ ರೀತಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಅಲ್ಲಿರುವ ಗಂಡಸರಿಗೆ ತುಂಬಾ ಚಿಕ್ಕ ಪಾದಗಳಿರುವ ಹುಡುಗಿಯರಂದ್ರೆ ಹೆಚ್ಚಾಗಿ ಇಷ್ಟಪಡ್ತಿದ್ರು. ಇದು ನಡೆದದ್ದು 1949ರ ಹಿಂದಿನ ಕಾಲದಲ್ಲಿ. ನಂತರ ಈ ವಿಚಿತ್ರವಾದ ಪದ್ಧತಿಯನ್ನ ಅಲ್ಲಿನ ಸರ್ಕಾರ 1949ರಲ್ಲಿ ಬ್ಯಾನ್ ಮಾಡುತ್ತೆ. ಆಗಿಂದ ಅಲ್ಲಿನ ಹೆಣ್ಣು ಮಕ್ಕಳು ಅವರ ಪಾದಗಳನ್ನ ಈ ರೀತಿ ಮಾಡ್ಕೊಳ್ಳೋದನ್ನ ನಿಲ್ಲಿಸಿದ್ದಾರೆ. ಆಗಿನ ಕಾಲದಲ್ಲಿನ ಕೆಲವರು ಈಗಲೂ ಕೂಡ ಜೀವಂತವಾಗಿದ್ದಾರೆ. ಅಂದ್ರೆ ಕೆಲವು ಚೀನಾದ ಅಜ್ಜಿಯರು ಈ ಪದ್ಧತಿಯನ್ನ ಈಗಲೂ ಕೂಡ ಫಾಲೋ ಮಾಡ್ತಾ ಇರೋದನ್ನ ನಾವು ಕಣ್ಣಾರೆ ನೋಡಬಹುದು. ಮೊದಲಿಗೆ ಅವರ ಕಾಲುಗಳನ್ನ ಈ ರೀತಿ ಮಾಡ್ಕೊಳ್ಳಲು ತುಂಬಾನೇ ನೋವನ್ನ ಪಡಬೇಕು. ಆದ್ರೂ ಕೂಡ ಹುಡುಗರನ್ನ ಇಂಪ್ರೆಸ್ ಮಾಡಲು ಎಷ್ಟು ನೋವಾದ್ರೂ ಕೂಡ ತಡ್ಕೊಂಡು ಅವರ ಪಾದಗಳನ್ನ ಈ ರೀತಿ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಚಿಕ್ಕವರಿದ್ದಾಗಲೇ ಅವರು ತಮ್ಮ ಪಾದಗಳನ್ನ ಬಟ್ಟೆಯ ಸಹಾಯದಿಂದ ಈ ರೀತಿ ಬಿಗಿಯಾಗಿ ಕಟ್ತಾ ಇದ್ರು. ಅದರಿಂದ ಮುಂದೊಂದ್ ದಿನ ಅವರ ಪಾದಗಳು ಈ ರೀತಿ ಬದಲಾಗ್ತಾ ಇದ್ವು. ಒಂದು ರೀತಿ ಇದೊಂದು ನರಕ ಅಂತಾನೆ ಹೇಳ್ಬೋದು. ಆಗಿನ ಕಾಲದಲ್ಲಿ ಈ ಪದ್ಧತಿಯನ್ನ ಅಲ್ಲಿನ ಜನ ತುಂಬಾನೇ ಫಾಲೋ ಮಾಡ್ತಾ ಇದ್ರು. ನಂಬರ್ 1, ನೆಕ್ ರಿಂಗ್ಸ್. ಮಯನ್ಮಾರ್ ದೇಶದಲ್ಲಿರುವ ಕಯಾನ್ ಅನ್ನುವ ಜನಾಂಗದ ಹೆಣ್ಣು ಮಕ್ಕಳು ತುಂಬಾನೇ ವಿಚಿತ್ರವಾಗಿ ಅವರ ಕುತ್ತಿಗೆಗೆ ಈ ತರಹದ ರಿಂಗ್ಸ್ ಅನ್ನ ಧರಿಸ್ತಾರೆ. ಹೆಣ್ಣು ಮಕ್ಕಳಿಗೆ 5 ವರ್ಷ ವಯಸ್ಸು ತುಂಬಿದ ನಂತರ ಅವರ ಕುತ್ತಿಗೆಗೆ ಈ ತರಹದ ರಿಂಗ್ಸ್ ಅನ್ನ ಹಾಕ್ತಾರೆ. ಅದು ಕೂಡ ಅವರ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ಹೆಚ್ಚು ರಿಂಗ್ಸ್ ಅನ್ನ ಧರಿಸ್ತಾರೆ. ಈ ತರ ಮಾಡೋದ್ರಿಂದ ಅವರ ಕುತ್ತಿಗೆ ಸಾಮಾನ್ಯಕ್ಕಿಂತ ಹೆಚ್ಚು ಉದ್ದವಾಗಿ ಬೆಳೆಯುತ್ತೆ. ಉದಾಹರಣೆಗೆ ಈ ಕೈಯ ಕುತ್ತಿಗೆಯನ್ನ ನೋಡಿ. ಜಿರಾಫೆಗೆ ಪೈಪೋಟಿ ಕೊಡೋ ತರ ಇದ್ದಾಳೆ ಅಲ್ವಾ? ಆದ್ರೆ ಇದು ನಿಜವಾದ ಫೋಟೋ ಅಲ್ಲ, ಇದೊಂದು ಎಡಿಟ್ ಮಾಡಿರುವ ಫೋಟೋ. ಹಾಗಂತ ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳು ಅಂತ ಅನ್ಕೋಬೇಡಿ, ಅದೆಲ್ಲ ನಿಜ. ಅವರ ಕುತ್ತಿಗೆ ಇಷ್ಟೊಂದು ಉದ್ದ ಇಲ್ಲ ಅಂದ್ರೂ ಕೂಡ ಸಾಮಾನ್ಯ ಜನರಿಗಿಂತ ಸ್ವಲ್ಪ ಹೆಚ್ಚು ಉದ್ದವಾಗಿ ಇರುತ್ತೆ. ಇವರು ಈ ರೀತಿ ಯಾಕೆ ಮಾಡ್ತಾರೆ ಗೊತ್ತಾ? ಹಿಂದೆ ಹೇಳಿದಾಗೆ ಎಲ್ಲರಿಗಿಂತ ಇವರು ತುಂಬಾನೇ ವಿಭಿನ್ನವಾಗಿ ಕಾಣಬೇಕು ಅಂತ ಈ ತರ ಮಾಡ್ತಾರೆ. ನಿಜವಾಗ್ಲೂ ಈ ಪ್ರಪಂಚದಲ್ಲಿ ತುಂಬಾ ವಿಚಿತ್ರವಾದ ಪದ್ಧತಿಗಳನ್ನ ಫಾಲೋ ಮಾಡುವಂತ ಜನರಿಗೇನು ಕಡಿಮೆ ಇಲ್ಲ ಅನ್ಸುತ್ತೆ. ಈ ವಿಚಿತ್ರವಾದ ಪದ್ಧತಿಗಳ ಬಗ್ಗೆ ನಿಮ್ಗೆ ಏನನ್ಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.